ಮಹಿಳಾ ಮೀಸಲಾತಿಯ ಬಗ್ಗೆ ಕೇಂದ್ರ ಸರ್ಕಾರದ ಇಬ್ಬಗೆ ನೀತಿ, ಈ ಬಗ್ಗೆ ನಡೆಸುತ್ತಿರುವ ಕುಟಿಲ ರಾಜಕಾರಣ ಹಾಗೂ ಕೇಂದ್ರ ಸರ್ಕಾರ ತನ್ನ ಮಹಿಳಾ ವಿರೋಧಿ ನೀತಿಯನ್ನ ವಿರೋಧ ಪಕ್ಷದ ವಿರುದ್ಧ ಅಪಪ್ರಚಾರ ಮಾಡಲು ಬಳಸುತ್ತಿರುವುದನ್ನು ಖಂಡಿಸುವುದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ತಿಳಿಸಿದರು. ಬಿಸಿ ರೋಡಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಬೇಟಿ ಬಚಾವೋ ಬೇಟಿ ಪಡಾವೋ ಘೋಷಣೆ ಕೂಗಿದವರ ಆಡಳಿತದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಸುರಕ್ಷಿತವಾಗಿದ್ದಾರೆ ಎನ್ನುವುದು ದೇಶದ ಜನತೆಗೆ ಗೊತ್ತಿದೆ. ಉತ್ತರ ಪ್ರದೇಶದ ಉನ್ನಾವೋ ಎಂಬಲ್ಲಿ ಬಿಜೆಪಿ ಶಾಸಕ ಅಪ್ರಾಪ್ತ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದಾಗ ಈ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರ ಏನು ಮಾಡಿತ್ತು? ಬಲ್ಕಿಸ್ ಬಾನು ಪ್ರಕರಣದಲ್ಲಿ ಗರ್ಭಿಣಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿ ಆಕೆಯ ಕಣ್ಣ ಮುಂದೆಯೇ ಮಗುವನ್ನ ಕೊಂದರೂ ಕೂಡ ದೇಶದ ಕಾನೂನಿಗಿಂತ ಅತ್ಯಾಚಾರಿಗಳ ರಕ್ಷಣೆಯೇ ಗುಜರಾತಿನ ಬಿಜೆಪಿ ಸರ್ಕಾರಕ್ಕೆ ಮುಖ್ಯವಾಗಿತ್ತು ಎಂದು ಆರೋಪಿಸಿದರು. ಇವತ್ತು ದೊಡ್ಡ ಚರ್ಚೆ ನಡೀತಾ ಇದೆ. ಅದರ ಒಂದು ಮಸೂದೆಯನ್ನ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದವರು ಅದನ್ನ ಮಂಜೂರಾತಿ ಆಗಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ಬಿಜೆಪಿಯವರ ದೊಡ್ಡ ಆಂಟಿ ಪ್ರಭಾಕರಣ ಮಾಡುವಂಥ ವಿಚಾರವನ್ನ ತಮಗೆ ಗೊತ್ತಿದೆ. ಇವತ್ತು ನಾವು ಕಂಡಿರುವಂಥ ಪತ್ರಿಕಾಗೋಷ್ಠಿ ಅಂದರೆ ಈ ಮಹಿಳಾ ಮೀಸಲಾತಿ ಬಗ್ಗೆ ಕೇಂದ್ರದ ಮೋದಿ ಸರ್ಕಾರದ ಇಬ್ಬಗೆ ನೀತಿ, ನಂತರ ಅದರಲ್ಲಿ ನಡೆಸಿರುವಂಥ ಕುಟಿಲ ರಾಜಕಾರಣ ಮತ್ತು ಇವರ ತನ್ನ ಮಹಿಳಾ ವಿರೋಧ ನೀತಿಯನ್ನು ವಿರೋಧ ಪಕ್ಷದ ವಿರುದ್ಧ ಅಪಪ್ರಚಾರಕ್ಕೆ ಬಳಸುವಂಥ ಒಂದು ಇವರ ಏನು ಆ್ಯಂಟಿ ಪ್ರಭಾಕರಣ ಇದೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಪಾರ್ಲಿಮೆಂಟಲ್ಲಿ ಏನು ಬಿಲ್ ತಂದರು ಅಂತ ಹೇಳಿದರೆ, ನಿಮ್ಮ ಕ್ಷೇತ್ರ ಮರುವಿಂಗಡಣೆ ಬಗ್ಗೆ ಬಿಲ್ ತಂದರು. ಆ ಬಿಲ್ಲಿನ ಎದುರುಗಡೆ ಈ ಮಹಿಳಾ ಮೀಸಲಾತಿಯ ಒಂದು ಬಿಲ್ಲನ್ನು ತಂದರು. ಯಾಕಂದರೆ ಮಹಿಳಾ ಮೀಸಲಾತಿಯನ್ನು ತೋರಿಸಿ ಈ ಕ್ಷೇತ್ರ ಪುನರ್ವಿಂಗಡಣೆಯ ಒಂದು ಬಿಲ್ಲನ್ನು ಪಾಸ್ ಮಾಡುವಂಥ ಒಂದು ಹುನ್ನಾರದ ಅಡಿಯಲ್ಲಿ ಅದು ಏನಾಗಿದೆ, ಆ ಪಾರ್ಲಿಮೆಂಟಲ್ಲಿ ಅದು ಸಂವಿಧಾನವನ್ನು ಬದಲಾವಣೆ ಮಾಡಿದ್ರೆ ಒಂದು ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಅದಿಷ್ಟು 2/3 ಮೆಜಾರಿಟಿ ಬೇಕು ಹೋದ್ರು. ಆ ಮೆಜಾರಿಟಿಗೆ ಸಂಖ್ಯೆ ಇಲ್ಲದ ಕಾರಣ ಅದು ಬಿದ್ದೋಯ್ತು. ಆ ಬಳಿಕ ತಕ್ಷಣ ನಮ್ಮ ದೇಶದ ಪ್ರಧಾನಿಯವರು ಟಿವಿಯ ಮುಂದೆ ಬಂದು ಇವತ್ತು ಮಹಿಳೆಯರ ಬಗ್ಗೆ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿ ಈ ಮಹಿಳಾ ಮೀಸಲಾತಿಯ ಒಂದು ಮಸೂದೆಯನ್ನು ಇವತ್ತು ಪಾರ್ಲಿಮೆಂಟಲ್ಲಿ ಪಾಸ್ ಆಗದಂತೆ ಕಾಂಗ್ರೆಸ್ ಸೇರಿ ವಿರೋಧ ಪಕ್ಷರು ಅಡ್ಡಿಪಡಿಸಿದ್ದಾರೆ ಅಂತ ಒಂದು ಮೆಸೇಜ್ ಅನ್ನು ಕೊಡುವಂಥ ವಿಚಾರ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಬೋಳಂತೂರು, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಲಕೃಷ್ಣ ಅಂಚನ್, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಲಾದ್ರು ಮಿನೇಜಸ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಎಬಿ ಅಬ್ದುಲ್ಲಾ ಕೊಳ್ನಾಡು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.